ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಕ್ ಭಯಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನಾಂ. ಪ್ರತಿನಿತ್ಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವಿವಿಧ ರೀತಿಯಾದಂತಹ ಚಟುವಟಿಕೆಗಳು, ವ್ಯಾಪಾರಗಳು ಶರೀರದಲ್ಲಿ ನಡೀತಾ ಇರ್ತದೆ. ಅವುಗಳಲ್ಲಿ ನಿದ್ದೆ ಹೇಳುವಂಥದ್ದು ಅತಿ ಪ್ರಾಮುಖ್ಯವಾದಂತಹ ಅವಿಭಾಜ್ಯ ಅಂಗವಾಗಿದೆ. ಈ ನಿದ್ದೆ ಯಾವ ರೀತಿ ಬರ್ತದೆ, ಯಾವ ರೀತಿ ಉಂಟಾಗ್ತದೆ? ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಲ್ಲಿ ನಿದ್ದೆ ಬರಲಿಕ್ಕೆ ಸಮಯ ತೆಗೆದುಕೊಳ್ತದೆ. ಕೆಲವರಲ್ಲಿ ಮಲ್ಕೊಂಡು ಒಂದೆರಡು ನಿಮಿಷದಲ್ಲೇ ನಿದ್ದೆ ಚೆನ್ನಾಗಿ ಬಂದುಬಿಡ್ತದೆ. ಕೆಲವರಿಗೆ ಕೆಲವಾರು ಗಂಟೆಗಳು ಹೊರಳಾಡಿದರೂ ಸಹ ನಿದ್ದೆ ಬರೋದಿಲ್ಲ. ಕೆಲವರು ಅಲ್ಪ ಸ್ವಲ್ಪ ಶಬ್ದದಿಂದ, ಸಪ್ಪಳದಿಂದ ಎಚ್ಚರಗೊಳ್ತಾರೆ. ಕೆಲವರಲ್ಲಿ ಎಷ್ಟೇ ಶಬ್ದ ಮಾಡಿದರೂ, ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ದೆಯಿಂದ ಈ ಕಡೆಗೆ ಬರೋದಿಲ್ಲ. ಶರೀರದಲ್ಲಿ, ವ್ಯಕ್ತಿಯಲ್ಲಿ ಈ ನಿದ್ದೆಯು ಹೇಗೆ ಬರ್ತದೆ ಹೇಳಿ ನೋಡೋಣ. ಅನಾಕ್ರಾಂತೇಂದ್ರಿಯ ಛಿದ್ರೋ ಯತಃ ಕ್ಷುಬ್ಧೋ ಅಂತರೇವ ಸಹ ಸಂವಿಧಾನುಭವತ್ಯಾಶು ಸಹ ಸ್ವಪ್ನ ಇತಿ ಕಥ್ಯತೆ. ಮನುಷ್ಯ ಎಚ್ಚರ ಇದ್ದಾಗ ಮನಸ್ಸಿಗೆ ವಿವಿಧ ರೀತಿಯಾದಂಥ ವಿಷಯಗಳು ಸಿಗ್ತದೆ. ಈ ವಿಷಯಗಳು ಬರಲಿಕ್ಕೆ ಇಂದ್ರಿಯಗಳು ಪ್ರಮುಖ ಕಾರಣ. 5 ಜ್ಞಾನೇಂದ್ರಿಯಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮ. ಈ 5 ಇಂದ್ರಿಯಗಳು ಯಾವಾಗ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೋ ಅಲ್ಲಿಯವರೆಗೆ ಈ ಇಂದ್ರಿಯಗಳ ಮುಖಾಂತರ ಎಲ್ಲ ರೀತಿಯಾದಂತಹ ವಿಷಯಗಳು ಮನಸ್ಸನ್ನು ತಲುಪ್ತಾ ಇರ್ತದೆ. ಉದಾಹರಣೆಗೆ ಕಣ್ಣು. ಯಾವತ್ತಿನವರೆಗೆ ಕಣ್ಣು ಇತರ ವಸ್ತುಗಳನ್ನು ನೋಡ್ತಾ ಮನಸ್ಸಿಗೆ ಈ ವಸ್ತುಗಳ ಜ್ಞಾನವನ್ನು ಕಳಿಸ್ತಾ ಇರ್ತದೋ ಅಲ್ಲಿಯವರೆಗೆ ಆ ವ್ಯಕ್ತಿಯು ನಿದ್ರಿಸಲು ಸಾಧ್ಯ ಇಲ್ಲ. ಅದೇ ರೀತಿ ಕಿವಿ, ಇದನ್ನು ಕರ್ಣೇಂದ್ರಿಯ ಹೇಳಿ ಕರೆದಿದ್ದಾರೆ. ಈ ಕರ್ಣೇಂದ್ರಿಯ ಅಥವಾ ಕಿವಿಯ ಮೂಲಕ ವಿವಿಧ ಶಬ್ದಗಳು ಗ್ರಹಿಸಲ್ಪಟ್ಟು ಆ ಶಬ್ದಗಳು ಮನಸ್ಸಿಗೆ ತಲುಪ್ತದೆ. ಮೂಗು, ಘ್ರಾಣೇಂದ್ರಿಯ. ಘ್ರಾಣೇಂದ್ರಿಯ ಅಂತ ಹೇಳಿದರೆ ಪರಿಮಳವನ್ನು ಆಸ್ವಾದಿಸುವುದು ಅಥವಾ ತೆಗೆದುಕೊಳ್ಳುವುದು. ನಾಲಿಗೆ ಅಥವಾ ರಸನೇಂದ್ರಿಯ. ಇದು ವಿವಿಧ ರಸಗಳನ್ನು ಅಥವಾ ರುಚಿಯನ್ನು ತಿಳ್ಕೊಳ್ಳುವಂತಹ ಒಂದು ಇಂದ್ರಿಯವಾಗಿದೆ. ಚರ್ಮ, ಸ್ಪರ್ಶನೇಂದ್ರಿಯ. ವಿವಿಧ ರೀತಿಯ ಸ್ಪರ್ಶಗಳನ್ನು, ಅದು ಶೀತ ಇರ್ಬೋದು, ಬಿಸಿ ಅಥವಾ ಉಷ್ಣ ಇರ್ಬೋದು, ಇವುಗಳನ್ನು ತೆಗೆದುಕೊಂಡು ಗ್ರಹಿಸಿ ಮನಸ್ಸಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತದೆ. ಈ ಇಂದ್ರಿಯಗಳು ಇವುಗಳ ವಿಷಯಗಳಿಂದ ವಿಮುಖ ಆಗಬೇಕು. ಕಣ್ಣು ನೋಡೋದ್ರಿಂದ, ನಾಲಿಗೆ ರುಚಿಯಿಂದ, ಕಿವಿ ಕೇಳೋದ್ರಿಂದ, ಹೀಗೆ ಎಲ್ಲ ರೀತಿಯ ಇಂದ್ರಿಯಗಳು ಅವುಗಳ ವಿಷಯಗಳಿಂದ ಒಂದು ವಿಮುಖವಾದಾಗ ಈ ನಿದ್ದೆ ಹೇಳುವಂಥದ್ದು ಬರ್ತದೆ. ಹೀಗೆ ಎಲ್ಲ ಇಂದ್ರಿಯಗಳು ಆದಷ್ಟು ಬೇಗ ಯಾರಲ್ಲಿ ವಿಷಯಗಳಿಂದ ಬೇರ್ಪಡುತ್ತದೋ ಅಂತಹ ವ್ಯಕ್ತಿಗಳಲ್ಲಿ ನಿದ್ದೆಯು ಅತಿ ಬೇಗನೆ ಬಂದುಬಿಡ್ತದೆ. ಉಳಿದವರಲ್ಲಿ ಅತಿ ಬೇಗನೆ ಬರುವುದಿಲ್ಲ.